ನಮಸ್ಕಾರ. ಅಂತೂ ಇಂತೂ ಧರ್ಮಸ್ಥಳದ ಸರಣಿ ಹತ್ಯಾಕಾಂಡದ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದು ನಿಸ್ಸಂಶಯವಾಗಿ ಹೇಳಬೇಕು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿಯನ್ನು ಹರಡಿದ ಹಲವಾರು ವ್ಯಕ್ತಿಗಳಿಗೆ ಸಿಕ್ಕಂಥ ಜಯ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ಯಾಕೆಂದರೆ ಅದು ಹಣದ ಪ್ರಭಾವವೋ ಅಥವಾ ರಾಜಕೀಯ ಪ್ರಭಾವವೋ ಏನೋ ಗೊತ್ತಿಲ್ಲ. ರಾಜ್ಯ ಮಟ್ಟದ ಪತ್ರಿಕೆಗಳು, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಟಿ ವಿಗಳು ಕೂಡ ಈ ವಿಷಯವನ್ನು ಬಿತ್ತರಿಸೋದಕ್ಕೆ ಯಾಕೋ ಒಂದು ರೀತಿ ಹಿಂದೇಟಾಗ್ತಾ ಇದ್ರು. ಈ ಹಿಂದೇಟ ಹಾಕೋದ್ರಿಂದನೇ ಸಾಕಷ್ಟು ಅನುಮಾನಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಬಹಳ ಹೆಚ್ಚು ಹೋರಾಟ ಮಾಡಿ ಬಂದಿರತಕ್ಕಂಥ ತಿಮ್ಮರೋಡಿಯವರಾಗಲಿ, ಗಿರೀಶ್ ಮಟ್ಟಣ್ಣನವರಾಗಲಿ, MD ಸಮೀರ್ ಅವರಾಗಲಿ, ಈ ಥರದ ಅನೇಕರು ಕೂಡ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಒಂದಿಷ್ಟು ಅತಿಶಯ ಮಾಡಿದರು ಅಂತ ಕೆಲವೊಮ್ಮೆ ಅನಿಸ್ತದೆ. ತಿಮ್ಮರೋಡಿ ಆಗಲಿ, ಗಿರೀಶ್ ಮಟ್ಟಣ್ಣನವರಾಗಲಿ ಅಥವಾ ಸಮೀರ್ ಆಗಲಿ ಯೂಟ್ಯೂಬಲ್ಲಿ ಒಂದಿಷ್ಟು ಅತಿಶಯವಾದ ವಿಚಾರಗಳನ್ನು ಅವರು ಉತ್ಪ್ರೇಕ್ಷೆ ಮಾಡಿದರು ಅಂತ ಕೆಲವೊಮ್ಮೆ ಅನಿಸಿದ್ದು ಉಂಟು. ಆದರೆ ಅಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಇವತ್ತು ಸರ್ಕಾರ SITಯನ್ನು ನೇಮಕ ಮಾಡಿದೆ. ವಿಶೇಷ ತನಿಖಾ ದಳವನ್ನು ಮೊಹಂತಿಯವರ ನೇತೃತ್ವದಲ್ಲಿ ಮಾಡಿದೆ. 3 ಜನ ಅದರಾಗೆ IPS ಆದವರಿದ್ದಾರೆ. ಅದರಲ್ಲಿ ಯಾರೋ ಒಬ್ಬರು ಈ ತನಿಖೆಗೆ ಹಿಂದೇಟಾಗ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಥರದ್ದೊಂದು ಸುದ್ದಿ ಬರ್ತಾ ಇದೆ. ಅದು ನಿಜ ಇರ್ಬೋದು ಅಥವಾ ನಿಜ ಅಲ್ಲದೇ ಇರ್ಬೋದು. ಆದರೆ ಅದು ನಮಗೆ ಮುಖ್ಯ ಅಲ್ಲ. SIT ರಚನೆ ಆಗಿದೆ, ಅದು ತನಿಖೆಯನ್ನು ಪ್ರಾರಂಭ ಮಾಡಲೇಬೇಕಾಗುತ್ತೆ. ಆದರೆ ಒಬ್ಬ ಅಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ನೂರಾರು ಹೆಣಗಳನ್ನು ಊತ ಹಾಕಿದ್ದೆ ಅಂತ ಹೇಳಿ ಈ ಟೀಮು ಹೊರಗಡೆ ಕರ್ಕೊಂಬಂದು ಆತನನ್ನು ಪೊಲೀಸ್ ಸ್ಟೇಷನ್ಗೆ ಬುರುಡೆ ಸಮೇತ, ಅಸ್ಥಿಪಂಜರ ಸಮೇತ ಭೇಟಿ ಕೊಡಿಸಿ ನ್ಯಾಯಾಲಯಕ್ಕೂ ಹಾಜರುಪಡಿಸಿ ಅವರಿಂದ 164 ಅಡಿಯಲ್ಲಿ ಹೇಳಿಕೆಯನ್ನು ಕೊಡಿಸಿದೆ. ಹೀಗಾಗಿ ಸರ್ಕಾರಕ್ಕೆ ಯಾವುದೇ ಪ್ರಭಾವ ಇತ್ತೋ ಇಲ್ಲ ಗೊತ್ತಿಲ್ಲ, SIT ರಚನೆ ಮಾಡಿ ವಿಶೇಷ ತನಿಖೆ ಮಾಡುವಂಥ ಅನಿವಾರ್ಯತೆ ಕೂಡ ಸೃಷ್ಟಿಯಾಯಿತು. ಹೀಗಾಗಿ ಧರ್ಮಸ್ಥಳದ ಧಾರ್ಮಿಕ ಭಾವನೆಗಳನ್ನು ಧಕ್ಕೆ ಆಗುತ್ತೆ ಅಂತ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದು ಉಂಟು. ಅದನ್ನು ಪ್ರತ್ಯೇಕವಾಗಿ ನೋಡೋಣ. ಆದರೆ ಹದಿಹರೆಯದ ಹೆಣ್ಣು ಮಕ್ಕಳನ್ನು, ಅದರಲ್ಲೂ ವಿದ್ಯಾವಂತ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸಿ ಅವರನ್ನು ಸರಣಿ ಹತ್ಯೆ ಮಾಡಿ ಅವರನ್ನು ಅಕ್ರಮವಾಗಿ ಅಲ್ಲೇ ಹೂತಾಕ್ತಾ ಇದ್ದರು. ಈ ಯಾವುದೇ ಪ್ರಕರಣಗಳು ಇಲ್ಲಿ ತನಕ ಬಂದಿಲ್ಲ. ಈ ಥರದ ಹತ್ಯೆಗೀಡಾದಂಥ ದುರಂತ ಅಂತ್ಯವನ್ನು ಕಂಡಂಥ ನೂರಾರು ಹೆಣ್ಣು ಮಕ್ಕಳು ಅಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅನ್ನೋದು ಬಹಳಷ್ಟು ನಾಗರಿಕರಿಗೆ ನೋವನ್ನು ತರುವಂಥ ಘಟನೆಯಾಗಿದೆ. ಇದು ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ವಿಶ್ವ ಮಟ್ಟದಲ್ಲಿ ಈ ಸುದ್ದಿ ಗಮನ ಸೆಳೆದಿದೆ. ಇದರ ಸತ್ಯವನ್ನು ಹುಡುಕಾಡಬೇಕಾಗಿದೆ. ತನಿಖೆಯನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕಾಗಿದೆ ಪೊಲೀಸ್ನವರು. ಸರ್ಕಾರ ಕೂಡ ಘನತೆಯಿಂದ ಈ ಪ್ರಕರಣದಲ್ಲಿ ನಡ್ಕೋಬೇಕಾಗಿದೆ. ಯಾವುದೇ ಪ್ರಭಾವಕ್ಕೆ ಅಂಜೋದು ಬೇಕಾಗಿಲ್ಲ. ಇಲ್ಲ ಅಂದರೆ ಅರ್ಧದಷ್ಟು ಇರ್ತಕ್ಕಂಥ ಮಹಿಳೆಯರು ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಸಬಲೀಕರಣ ಅಂತೇಳಿ ಏನು ನಾವು ಆಧುನಿಕ ಕಾಲದಲ್ಲಿ ಹಲವಾರು ಕಾನೂನುಗಳನ್ನು ತಂದು ಮಹಿಳೆಯನ್ನು ಸಬಲೀಕರಣ ಮಾಡಬೇಕು ಅಂತೇನು ಪ್ರಯತ್ನ ಮಾಡ್ತಾ ಇದ್ದೇವೋ ಅದು ವ್ಯರ್ಥ ಅನಿಸ್ಬಿಡುತ್ತೆ. ಯಾವುದೋ ಪ್ರಭಾವಕ್ಕೋ ಮತ್ಯಾವುದಕ್ಕೋ. ಇದರಿಂದ ಯಾರೇ ಇರಲಿ, ಯಾವುದೋ ದಣಿ ಗಿಣಿ ಆ ಥರದ್ದೆಲ್ಲ ಹೇಳ್ತಾರೆ. ಆ ಥರದ ನ್ಯಾಯಾಲಯದಂತೆ ತೀರ್ಪು ಕೊಡೋ ಪ್ರಯತ್ನವನ್ನೇ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಿದ್ದಾರೆ. ಸಮೀರು ಕೂಡ ಕೆಲವೊಮ್ಮೆ ಅತಿಯಾಗಿ ಆ ರೀತಿ ನಡ್ಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಅದೇ ರೀತಿ ನಡ್ಕೊಂಡಿದ್ದಾರೆ. ತಿಮ್ಮರೋಡಿಯವರು ನಡ್ಕೊಂಡಿದ್ದಾರೆ. ಅವರಿಗೆ ಲೋಕಲಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು. ಭಿನ್ನಾಭಿಪ್ರಾಯ ಹೇಳ್ಕೊಂಡು ಈ ಥರ ಮಾತಾಡಿದ್ರಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಸತ್ಯ ಅಲ್ಲಿ ಏನೋ ಒಂದು ಇದೆ. ಅವ್ರು ಹೇಳಿದಷ್ಟು ಪ್ರಕರಣಗಳು ಇಲ್ಲದೇ ಇರ್ಬೋದು, ಆದರೆ ಕೆಲವು ಪ್ರಕರಣಗಳಾದರೂ ಕೂಡ ಆಗಿದ್ದೇವೆ ಅನ್ನೋದು. ಯಾರು ಈತ ನೂರಾರು ಶವಗಳನ್ನು, ಸಾವಿರಾರು ಶವಗಳನ್ನಂತಲೂ ಕೆಲವೊಮ್ಮೆ ಹೇಳ್ತಾರೆ. ಸಾವಿರಾರು ಶವಗಳನ್ನು ಊತ ಹಾಕಿದೇ ಇರ್ಬೋದು. ಅಷ್ಟೊಂದು ಊತ ಹಾಕಿರೋನು ಕೂಡ ಅವನು ಕೂಡ ಸಾಕ್ಷ್ಯ ನಾಶ ಮಾಡುವಂತಹ ಪ್ರಕರಣದಲ್ಲಿ ಅವನು ಸಿಲುಕಿ ಅಪರಾಧಿ ಆಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ಯಾರ್ಯಾರು ಅತಿಶಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಿದಾರೋ ಈ ವಿಚಾರದ ಬಗ್ಗೆ ಇವರೆಲ್ಲರೂ ಕೂಡ
ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ. ತನಿಖಾ ದಳದ ಮುಂದೆ, SIT ಮುಂದೆ ಇವರೆಲ್ಲ ಹೋಗಬೇಕಾಗುತ್ತೆ. ಸಮೀರ್ ಆಗಲಿ, ತಿಮ್ಮಾರೋಡಿ ಆಗಲಿ, ಗಿರೀಶ್ ಪಟ್ಟಣ್ಣನವರಾಗಲಿ, ಮತ್ತು ವಕೀಲರಾದಂಥ ಜಗದೀಶ್ ಅವರಾಗಲಿ, ಇವರು SIT ಮುಂದೆ ಹೋಗಿ ಯಾವ ಆಧಾರದ ಮೇಲೆ ಅಷ್ಟೊಂದು ಸುದ್ದಿಗಳನ್ನು ಬಿತ್ತರಿಸಿದರು, ಇವರ ಹತ್ರ ಏನು ದಾಖಲೆಗಳಿದ್ದಾವೆ, ಈ ಎಲ್ಲವುಗಳನ್ನು ಕೂಡ ಅವರು ತನಿಖಾ ದಳದ ಮುಂದೆ ಇಡಬೇಕಾಗುತ್ತೆ. ಅದಕ್ಕೇನು ಲೆಕ್ಕವೇ ಇಲ್ಲ. ಸಾವಿರಾರು ಮಹಿಳೆಯರ ಶವಗಳನ್ನು ಊತ ಹಾಕಿದ್ದಾನೆ ಅಂಥವನನ್ನು ಈ ಸಾಕ್ಷಿ ಕೇಳ್ತಾ ಇದ್ರಲ್ಲ, ನಾವು ಕರೆತಂದು ನಿಲ್ಲಿಸಿದ್ದೇವೆ ನೋಡಿ ಅಂತ ಹೇಳ್ತಾನೆ. ಆದರೆ ಆ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದಕ್ಕೆ ಒಂದು ಪ್ರೂಫು ಕೂಡ ಇವರು ಯಾರೂ ತೋರಿಸಿಲ್ಲ. ಈ ತನಕ ಕೂಡ ಏನು ಕೆಲಸ ಮಾಡ್ತಾ ಇದ್ದ, ಅವನು ಎಷ್ಟು ದಿನ ಇದ್ದ, ಎಲ್ಲಿ ಉಳ್ಕೊಂಡಿದ್ದ, ಅಲ್ಲಿ ಅವನು ಇದ್ದ ಅನ್ನೋದಕ್ಕೆ ಮತ್ತೊಬ್ಬರು ಯಾರಾದರೂ ಜೀವಂತ ಸಾಕ್ಷಿಗಳು ಯಾರಾದರೂ ಹೇಳಬೇಕಲ್ಲ. ಇವನು ಇಲ್ಲಿ ಅದೇ ಊರಿನವರು, ಇವನು 14 ವರ್ಷ ಇಲ್ಲಿ ಕೆಲಸ ಮಾಡಿದ ಈ ವ್ಯಕ್ತಿ ಭೀಮಾ ಅನ್ನೋನು, ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದ ಅಂತ ಒಬ್ಬರಾದ್ರೂ ಹೇಳಬೇಕಲ್ಲ. ಆ ಥರದ್ದು ಯಾವುದಿಲ್ಲ. ದಿಢೀರ್ನೇ ಭೀಮಾ ಉದ್ಭವ ಆದ್ನೋ ಅಥವಾ ನಿಜವಾಗ್ಲೂ ಭೀಮಾ ಅಲ್ಲಿ ಕೆಲಸ ಮಾಡ್ತಾ ಇದ್ನೋ, ನಿಜವಾಗ್ಲೂ ಭೀಮಾ ಅಲ್ಲಿ ಹತ್ಯೆಯಾದಂಥ ಮಹಿಳೆಯರನ್ನು ಅಕ್ರಮವಾಗಿ ಪೊಲೀಸರ ಗಮನಕ್ಕೆ ಬಂದು ಅಥವಾ ಬಾರದೆ ಊತ ಹಾಕಿದ್ನ, ಇವೆಲ್ಲವೂ ಕೂಡ ಹೊರಗೆ ಬರಬೇಕಾಗುತ್ತೆ. ಅಲ್ಲಿ ತನಕ ನಾನು ಹೇಳೋದು, ತೀರ್ಪು ಕೊಡೋ ರೀತಿ ಮಾತನಾಡೋದು ಬೇಡ. ಸರ್ಕಾರಕ್ಕೆ ಒತ್ತಾಯ ಇರಲಿ, ಪೊಲೀಸರಿಗೆ ಒತ್ತಾಯ ಇರಲಿ, ಇದನ್ನು ತನಿಖೆಯನ್ನು ದಾರಿ ತಪ್ಪದೇ ರೀತಿ ಮಾಡಿದ್ದೇ ಆದರೆ ನಿಜವಾಗಲೂ ಕರ್ನಾಟಕಕ್ಕೆ ಒಂದು ಘನತೆ ಬರುವಂಥ ಸಂದರ್ಭ ಬರುತ್ತೆ. ಇದನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರೆ ಹೇಗೇನು ರಾಜ್ಯ ಸರ್ಕಾರದ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಜನರು ವಿಶ್ವಾಸ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ದಯಮಾಡಿ ಆಗದೇ ಇರಲಿ ಅನ್ನೋದು ನನ್ನ ಕೂಡ ಒತ್ತಾಯ ಆಗಿದೆ. ನಮಸ್ತೆ ಸ್ನೇಹಿತರೆ, ನಾನು ಇಲ್ಲಿ ತನಕ ನಿಮ್ಮೊಡನೆ ಹಂಚಿಕೊಂಡಂಥ ವಿಚಾರಗಳ ಬಗ್ಗೆ ನಿಮಗೆ ಅಭಿಮಾನ ಬಂತು ಅಂದರೆ ದಯಮಾಡಿ ಈ ಕನ್ನಡ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಬೆಂಬಲ ಕೊಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಮೊಬೈಲ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ದಯಮಾಡಿ ನನಗೆ ಬೆಂಬಲ ಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ.